ಇವತ್ತಿನ ಮುದ್ದು ಸೊಸೆ ನೆನ್ನೆಯಿಂದ ಕಂಟಿನ್ಯೂ ಆಗುತ್ತೆ. ವಿದ್ಯಾ ಇನ್ನು ಸ್ಟೇಜ್ ಮೇಲೆ ಇರ್ತಾಳೆ. ಸ್ಟೇಜ್ ಮೇಲೆ ನಿಂತು ಅವ್ರ ಮಾವನ್ನ ಹೊಗಳ್ತಾ ಇರ್ತಾಳೆ. ಅದನ್ನೆಲ್ಲ ನೋಡಿದ್ದು ನಾಯಕರು ಮತ್ತು ಸ್ಟೇಜ್ ಮೇಲೆ ಇದ್ದವರು ಮತ್ತು ಊರಿನ ಜನ ಎಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ತಾರೆ. ಶಿವರಾಮೇಗೌಡರಿಗೂ ಚಪ್ಪಾಳೆ ತಟ್ಟಕ್ಕೆ ಹೇಳ್ತಾರೆ. ಅವರು ಎದ್ದು ನಿಂತ್ಕೊಳ್ತಾರೆ. ಅದಾದಮೇಲೆ ಎಲ್ಲರೂ ಮನೆಗೆ ಬರ್ತಾರೆ. ಬಟ್ ಇವರೆಲ್ಲ ಮನೆಗೆ ಬರ್ತಾರೆ. ಕ್ವಾಟ್ಲೆ ಮತ್ತು ವೀರಭದ್ರೇಗೌಡರು ಮನೆಗೆ ಬರ್ತಾ ಇರ್ಬೇಕಾದ್ರೆ ಬೈಕಲ್ಲಿ ಅವರೊಂದು ಟೀ ಅಂಗಡಿ ಹತ್ರ ಅವತ್ತು ವಿದ್ಯನ್ ತಂಗಿ ಹತ್ರ ಯಾರು ಫೈಟಲ್ಲಿ ಮಾಡಬೇಕಾದ್ರೆ ಮಿಸ್ಬಿಹೇವ್ ಮಾಡಿರ್ತಾರೋ ಅವನನ್ನು ನೋಡ್ತಾರೆ. ಅವನನ್ನು ನೋಡಿ ಅವನಿಗೆ ಹೊಡೆದು ಅವನಿಂದ ನಿಜ ಹೇಳ್ತಾರೆ. ಆವಾಗ ನಿಜ ಏನಂತ ಅಂದರೆ ವಿನಂತಿ ಚಿಕ್ಕಪ್ಪನ ಪಶುಪತಿ ಕಡೆಯವ್ರು ನಾವೆಲ್ಲ. ಅವರು ವಿನಂತಿಯವರೇ ಪಶುಪತಿಯವ್ರಿಗೆ ಕಾಲ್ ಮಾಡಿ ಈ ಥರ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿದಾಗ ಅವನ್ನ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಮನೇಲಿ ಎಲ್ಲರೂ ವಿದ್ಯಂಗೆ ಬೈತಾ ಇರ್ತಾರೆ, ಹೇಳ್ದಾನೆ ಕೇಳ್ದಾನೆ ಯಾಕೆ ಹೋದೆ ಅಂತ. ಅದಕ್ಕೆ ವಿದ್ಯಾ ಇನ್ನೇನು ಸಂಜೆ ಕೊಡ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ತಮ್ಮ ಗೋವಿಂದ ಈಗೇನು ಅವಳು ಬಂದಿದ್ದು ಒಳ್ಳೇದಾಯಿತು, ಅವಳು ಬರಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗೋದು ಅಣ್ಣನಿಗೆ ಅಂತ ಹೀಗೆ ಇದೇ ಡಿಸ್ಕಷನ್ ನಡೀತಾ ಇರ್ತಾರೆ. ಸಡನ್ನಾಗಿ ವೀರಭದ್ರೇಗೌಡರು ಬಂದು ಗಲಾಟೆ ಮಾಡಿಸಿದ್ದು ಯಾರಂತ ಗೊತ್ತಾಯಿತು ಅಂತ ಹೇಳಿದಾಗ ಶಿವರಾಮೇಗೌಡರು ಬುಡ್ಲ ನಾವು ಮಾಡಿಸಿಲ್ಲ ಅಂದಮೇಲೆ ಇನ್ಯಾಕೆ ಯಾರಂತ ತಿಳ್ಕೊಂಡು ನಾವೇನು ಮಾಡೋಣ ಅಂತ ಅಂದಾಗ ಇಲ್ಲ ಅಪ್ಪಯ್ಯ ಗೊತ್ತು ಮಾಡ್ಕೋಬೇಕು ಅಂತ ಹೇಳಿದಾಗ ಇದನ್ನೆಲ್ಲ ಮಾಡಿಸಿದ್ದು ಯಾರಂತ ಅಂದರೆ ಮಳ್ಳಿಯಂಗೆ ನಿಂತವಳು ನೋಡು ಇವಳೇ ವಿನಂತಿ ಅಂತ ಹೇಳಿದ್ದು ಕೇಳಿ ಅವರು ಫುಲ್ ಶಾಕ್ ಆಗ್ತಾರೆ. ಆಗ ಸಾವಿತ್ರಿ ಇದ್ದವಳು ಏನು ಹೇಳ್ತಿದ್ಯಾ ವೀರಭದ್ರ, ನಿನ್ನ ಹೆಂಡ್ತಿನ ಬಚಾವ್ ಮಾಡೋಕ್ಕೆ ನನ್ನ ಮಗಳ ಮೇಲೆ ತಪ್ಪಾಗ್ತಿದ್ಯಾ ಅಂತ ಅಂದಾಗ ಇದ್ಯಾಕತ್ತೆ ಹೆಂಗೆ ನಡುಗ್ತಿದ್ದೀರಾ ಅಂತ ಹೇಳಿದಾಗ ನಾನು ಸುಮ್ಮನೆ ಹೇಳ್ತಿಲ್ಲ, ಸಾಕ್ಷಿ ಸಮೇತವೇ ಬಂದಿದ್ದೀನಿ ಅಂತ ಹೇಳಿ ಕ್ವಾಟ್ಲೆ ಹೋಗ್ಲಾ ಅವ್ನು ಕರ್ಕೊಂಡು ಬಂದ ಬಾ ಅಂತ ಅಂದಾಗ ಕ್ವಾಟ್ಲೆ ಕರ್ಕೊಂಡು ಬಂದಾಗ ಅವನು ಹೇಳ್ತಾನೆ, ಆ ರೌಡಿ ಹೇಳ್ತಾನೆ, ಹೌದು ಇವರೇ ವಿನಂತಿಯವರು ಅವತ್ತು ಕಾಲ್ ಮಾಡಿ ಈ ಥರ ಹೇಳಿದ್ದು ಅಂತ ಹೇಳಿದಾಗ ಅವನು ಹೋಗ್ತಾನೆ. ಅವನು ಹೋದ್ಮೇಲೆ ಈ ಕಡೆ ಸಾವಿತ್ರಿ, ಅಣ್ಣ ನನ್ನ ಕ್ಷಮಿಸ್ಬಿಡು, ನಿನ್ನ ದುಡ್ಡಲ್ಲಿ ಅವ್ರು ಚೆನ್ನಾಗಿ ಬದುಕ್ತವ್ರೆ ಅಂತ ನಾನು ಮಾಡಿದ್ದು, ನಿನಗೆ ಕಷ್ಟ ಕೊಡಬೇಕು ಅಂತ ಅಲ್ಲ, ಇವತ್ತು ಈ ಥರ ಎಲ್ಲ ಆಯ್ತದೆ ಅಂತ ಗೊತ್ತಿದ್ರೆ ನಾನು ಹಿಂಗೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅಂತ ಹೇಳಿದಾಗ ಶಿವರಾಮೇಗೌಡರು ಬೈತಿರ್ತಾರೆ. ಆವಾಗ ಅವರ ಸಾವಿತ್ರಿ ಹೇಳ್ತಾಳೆ, ಇದೆಲ್ಲ ಮಾಡೋಕ್ಕೆ ಹೇಳಿದ್ದು ಈಶ್ವರಿ ಅದಕ್ಕೇನೆ ನಾನಲ್ಲ ಅಂತ ಅಂದಾಗ ಈಶ್ವರಿ ಮತ್ತು ಈಶ್ವರಿ ನಾನೇ ಇದೇನು ಇದು ಹಿಂಗಂತಿದ್ಯಾ ಸಾವಿತ್ರಿ, ನೀನು ನಿನ್ನ ಮಗಳು ಮಾಡಿಬಿಟ್ಟು ನನ್ನ ಮೇಲೆ ಹೇಳ್ತಿದ್ದಾರಲ್ಲ ಅಂತ ಅಂದಾಗ ಇದ್ಯಾಕದಕ್ಕೆ ಹಿಂಗಂತಿದ್ದೀರಾ, ನೀವು ತಾನೇ ಹೇಳಿದ್ದು ನನಗೆ ಅವತ್ತು ಅಂತ ಅವರಿಬ್ಬರು ಡಿಸ್ಕಷನ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸ್ತಾರೆ. ಆಗ ಗೋವಿಂದ ಇದ್ದವನು ಶಿವರಾಮೇಗೌಡ ತಮ್ಮ ಈಶ್ವರಿ ಇಷ್ಟೆಲ್ಲ ಮಾಡಿಬಿಟ್ಟು ಮಳ್ಳಿ ಹಂಗೆ ನಿಂತಿದ್ಯಾ ಅಂತ ಹೊಡೆಯೋಕ್ಕೆ ಹೋದಾಗ ಶಿವರಾಮೇಗೌಡರು ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಕೈ ಮಾಡಬೇಡ ಅಂತ. ಆಗ ಶಿವರಾಮೇಗೌಡರ ಅಮ್ಮ ಇದ್ದವ್ರು ಅಂದರೆ ಆ ಅಜ್ಜಿ ಇದ್ದವರು ನೀವೆಲ್ಲ ಮಾಡಿದ ತಪ್ಪಿಗೆ ನನ್ನ ಮಗನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತ ಹೇಳಿದಾಗ ಎಲ್ಲರೂ ಕ್ಷಮೆ ಕೇಳೋಕ್ಕೋ ಕಾಲಿಗೆ ಬೀಳಕ್ಕೆ ಹೋಗ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ನಿಲ್ಲಿಸಿ ನೀವು ಮಾಡಿರೋ ತಪ್ಪು ಅಂತ ನಿಮಗೆ ಗೊತ್ತಾದರೆ ಸಾಕು, ಯಾಕೋ ಇವಾಗ ಮನೇಲಿ ನಮ್ಮ ಮನೆಯವರೇ ನಂಗೆ ಶತ್ರುಗಳಾಗೋರೆ, ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ ಇವರು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಕಾರ್ದು ಹಾರ್ನ್ ಆಗುತ್ತೆ. ನೋಡಿದ್ರೆ ಮಿನಿಸ್ಟ್ರು ಬಂದಿರ್ತಾರೆ. ಮಿನಿಸ್ಟ್ರು ಬಂದು ಹೇಳ್ತಾರೆ, ಇವತ್ತು ನಿಮ್ಮ ಸೊಸೆ ಹೀಗೆಲ್ಲ ಮಾಡಿದ್ರಿಂದ ಸರಿ ಹೋಯಿತು, ಇಲ್ಲ ಅಂದರೆ ಸರಿ ಹೋಯ್ತಾ ಇರಲಿಲ್ಲ. ಒಂದೇ ದಿನದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಆಗಿದ್ದು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲೇ ಇದೆ ಫಸ್ಟ್ ಟೈಮು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹೇಳಿದ್ರು, ನಾಳೆ ನಿಮ್ಮ ಮಗ ಮತ್ತು ಸೊಸೆನ ಇಬ್ಬರೂ ಪ್ರಚಾರಕ್ಕೆ ಕರ್ಕೊಂಡು ಬರಬೇಕಂತೆ ಅಂತ ಹೇಳಿದಾಗ ಅವ್ರು ಯೋಚನೆ ಮಾಡ್ತಿರ್ತಾನೆ. ಸಡನ್ನಾಗಿ ಮಿನಿಸ್ಟ್ರು ಹೇಳ್ತಾರೆ, ಹೈಕಮಾಂಡ್ ಅವರೇ ಕಾಲ್ ಮಾಡ್ತವ್ರೆ ತಗೊಳ್ಳಿ ಅಂತ ಕೊಟ್ಟು ಹೈಕಮಾಂಡ್ ಹೇಳಿದ್ಮೇಲೆ ಆಯಿತು ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದಮೇಲೆ ನನಗೆ ಇಷ್ಟ ಇಲ್ಲ ಅಂತಂದರೆ ಅವರಿಬ್ಬರು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವರೆಲ್ಲರೂ ಅಲ್ಲಿಂದ ಡಿಸ್ಪ್ಯಾಚ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಹೊರಗಡೆ ಕೂತ್ಕೊಂಡು ವೀರಭದ್ರೇಗೌಡರು ಮತ್ತು ಕ್ವಾಟ್ಲೆ ಇಬ್ಬರು ಮಾತಾಡ್ತಿರ್ತಾರೆ. ಇವತ್ತು ಎಲ್ಲ ಸರಿ ಹೋಯಿತು, ನಾಳೆ ನಾನು ಅಪ್ಪಯ್ಯನ ಜೊತೆ ಪ್ರಚಾರಕ್ಕೆ ಹೋಗ್ಬೋದು ಅಂತ ಹೇಳಿದಾಗ ಕ್ವಾಟ್ಲೆ ಇದೇ ಸಮಯನೇ ಸಾಕು, ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾ ಅಕ್ಕಿ ತೊಳೆದು ನೀರು ಚೆಲ್ಲೋಕ್ಕೆ ಹೊರಗಡೆ ಬಂದಾಗ ವಿದ್ಯನ ಹತ್ರ ಹೋಗಿ ಮಾತಾಡೋಕ್ಕೆ ಹೇಳ್ತಾರೆ. ಆದರೆ ಗೌಡ್ರು ನಾನು ಹೋಗೋಕ್ಕಿಲ್ಲ, ನೀನೇ ಹೋಗು, ನೀನೇ ಹೇಳ್ಬಿಟ್ಪ ಅಂತ ಹೇಳ್ತಾರೆ. ಏನಪ್ಪ ಅಂತ ಅಂದರೆ ಇವ್ರ ಮನೆಯವ್ರ ಮಾತನ್ನೆಲ್ಲ ಕಟ್ಕೊಂಡು ವಿದ್ಯೆ ಏನಾರು ನಾಳೆ ಬರೋದಿಲ್ಲ, ಪ್ರಚಾರಕ್ಕೆ ಬರೋಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ, ಹೋಗಿ ಅವ್ರ ಹತ್ರ ಮಾತಾಡಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಕ್ವಾಟ್ಲೆ ಹೇಳಿದ್ದು ಕೇಳ್ಕೊಂಡು ಹೋಗಲ್ಲ ಅಂತ ಅಂತಿರ್ತಾರೆ. ಆಮೇಲೆ ಸರಿ ಆಯಿತು ಅಪ್ಪಯ್ಯಂಗೋಸ್ಕರ ಹೋಗ್ತೀನಿ ಅಂತ ಎದ್ದೋಗಿ ವಿದ್ಯೆನಂದೇ ಹೋಗಿ ನಿಂತ್ಕೊತಾರೆ. ವಿದ್ಯೆನಿಗೆ ಗೊತ್ತಾಗುತ್ತೆ ಇವ್ರು ಬಂದವ್ರೆ ಅಂತ, ಬೇಕು ಅಂತಲೇ ಮಾತಾಡಿಸ್ತಾನೆ ಸುಮ್ಮನಿರ್ತಾಳೆ. ಅವನು ಕೆಮ್ಮುದ್ರು ಸಹ ಇವಳು ತಿರುಗಿ ನೋಡಲ್ಲ. ಅವನ ಆಮೇಲೆ ಸಿಟ್ಟಲ್ಲಿ ಬಂದು ಏನು ಬಂದು ನಿಂತಿರೋದು ಕಾಣಿಸಲ್ವ ಅಂತ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ಬಂದು ನಿಂತಿದ್ದೀರಾ, ನಾನು ಯಾಕೆ ಬಂದು ನಿಂತಿದ್ದೀರಾ ಅಂತ ಕೇಳಿದ್ರೆ ನನ್ನ ಇಷ್ಟ ಅಂತ ಹೇಳ್ತೀರಾ, ಅದು ಯಾಕೆ ಬೇಕು, ಈಗ ಆಲ್ರೆಡಿ ಮನೆಯವ್ರು ನನಗೆ ಶಾನೆ ಬೈದವ್ರೆ, ನೀವು ಏನಾದ್ರು ಬೈಯಕ್ಕೆ ಬಂದಿದ್ದೀರಾ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನಾಳೆ ಪ್ರಚಾರಕ್ಕೆ ಬಾ ಅಂತ ಕರೆದಾಗ ಇಲ್ಲ ನಾನು ಬರೋದಿಲ್ಲ, ಬರೀ ಹೈಕಮಾಂಡ್ ಹೇಳವ್ರೆ ಅಂತ ಹೇಳಿದ್ರು ಬಿಟ್ಟು ನಮ್ಮ ಮಾವಯ್ಯ ಆಗಲಿ ನನ್ನ ಗಂಡ ಆಗಲಿ ಬಾರವ ಪ್ರಚಾರಕ್ಕೆ ಅಂತ ಕರೆದಿಲ್ಲ ಅಂತ ಅಂದಾಗ ನಾನು ಇವಾಗ ಕರಿತಿದ್ದೀನಲ್ವ ಬಾ ಅಂತ ಹೇಳಿದಾಗ ನನಗೆ ಮೈ ಯಾಕೋ ಬೆಚ್ಚಗೈತೆ, ನಾಳೆಗೆ ಜ್ವರ ಬರೋಂಗೈತೆ, ಹೆಂಗೆ ಬರಲಿ ಅಂತ
ಹೇಳಿದಾಗ ಸರಿ ಆಯಿತು ಒಂದು ಮಾತ್ರೆ ತಗೊಂಡು ಮಲಿಕು ಅಂತ ಹೇಳ್ತಾರೆ ವೀರಭದ್ರೇಗೌಡರು. ನನ್ನ ಹತ್ರ ಮಾತ್ರೆ ಇಲ್ಲ, ಇಷ್ಟೊತ್ತಲ್ಲಿ ನಾನೆಲ್ಲಿ ಹೋಗ್ಲಿ ತರೋಕ್ಕೆ ಅಂತ ಅಂದ್ಬಿಟ್ಟು ನೀವೇ ತಂದುಕೊಡಿ ನನಗೆ ಮಾತ್ರೆನ ಅಂತ ಹೇಳ್ತಾಳೆ. ಆವಾಗ ಈ ಕಡೆ ವೀರಭದ್ರೇಗೌಡರು ಹೋಗ್ತಾರೆ ಮಾತ್ರೆ ತಗೊಂಡು ಬರೋಕ್ಕೆ. ಈ ಕಡೆ ಕ್ವಾಟ್ಲೆ ಬಂದು ಅದಕ್ಕಮ್ಮ ಬಿಡಬೇಡಿ ನೀವು ನನಗೆ ಕೆಲಸ ಮಾಡಿಸಿ ಅಂತ ಹೇಳಿದಾಗ ನಾನು ಅವನ ಕೈಲಿ ಕೆಲಸ ಮಾಡಿಸ್ತಿಲ್ಲ, ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಮಾತ್ರೆ ತರಕ್ಕೆ ಹೇಳಿದೆ ಅಂತ ಹೇಳಿ ಕ್ವಾಟ್ಲೆ ಹೇಳಿದಾಗ ಕ್ವಾಟ್ಲೆ ಹೋಗ್ತಾನೆ. ಆಮೇಲೆ ವೀರಭದ್ರೇಗೌಡರು ಮಾತ್ರೆ ತಗೊಂಡ್ಬಂದು ಕೊಟ್ಟು ಈ ಟೈಮಲ್ಲಿ ಡಾಕ್ಟ್ರನ್ನ ಕೇಳ್ತಾನೆ ಮಾತ್ರೆ ಈ ಥರ ಮಾತ್ರೆ ಎಲ್ಲ ತಗೋಬಾರ್ದು ಅಂತಾರೆ, ಏನೂ ಆಗೋಕ್ಕಿಲ್ವ ತಗೊಂಡ್ರೆ ಅಂತ ಕೇಳಿದಾಗ ಇದು ಬರೀ ಜ್ವರದ ಮಾತ್ರೆ, ಏನೂ ಆಗೋಕ್ಕಿಲ್ಲ ತಗೊಂಡ್ರೆ, ನಿಮ್ಮ ಕಾಳಜಿ ನಂಗೆ ಅರ್ಥ ಆಯ್ತದೆ, ನಿಮ್ಮ ಮಗ್ಗಿಗೆ ಏನಾದ್ರು ಆಗ್ಬಿಡ್ತದೆ ಅಂತ ಹೇಳ್ತಿದ್ದೀರಲ್ವ ಹಿಂಗೆ ಅಂತ ಹೇಳಿದಾಗ ವೀರಭದ್ರೇಗೌಡರು ಏನೂ ಮಾತಾಡಲ್ಲ, ಮಾತ್ರೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈಶ್ವರಿ ಮತ್ತು ಅವಳ ಮಗಳಿಬ್ಬರು ಇದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಇದನ್ನು ನೋಡಿದ ವಿದ್ಯಾ ತಡಿ ಇವ್ರಿಗೆ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ಈಶ್ವರಿ ಹೆಂಗೆ ಅವಳು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ನ ಫೋನಲ್ಲಿ ಮಾತಾಡೋ ಥರ ನಾಟಕ ಮಾಡಿರ್ತಾಳೆ, ಅದೇ ಥರ ಇವಳು ಫೋನಲ್ಲಿ ಇವತ್ತು ನಮ್ಮ ಮಾವ ಹಿಂಗೆ ಹಿಂಗೆ ದ್ರೋಹ ಒಗಿದ್ರು ಅವ್ರಿಗೆಲ್ಲ ನಾನು ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ ಅಂತ ಅವರಿಗೆ ಟಾಂಟ್ ಕೊಟ್ಟು ಹಂಗೆ ಮಾತಾಡ್ತಾಳೆ. ನಾಳಿನ ಎಪಿಸೋಡ್ ಏನಂತ ಅಂದರೆ ಈ ಕಡೆ ಈಶ್ವರಿ ಶಿವರಾಮೇಗೌಡ್ರಿಗೆ ಹೇಳ್ತಿರ್ತಾರೆ, ನೀವು ಹೈಕಮಾಂಡ್ ಹೇಳವ್ರೆ ಅಂತ ವಿದ್ಯೆನ ಪ್ರಚಾರಕ್ಕೆಲ್ಲ ಕರ್ಕೊಂಡು ಹೋಗ್ಬೇಡಿ ಈ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವೀರಭದ್ರೇಗೌಡರು ನಾನು ರೆಡಿ ಇದ್ದೀನಿ ಅಂತ ಬಂದು ನಿಂತ್ಕೊಳ್ತಾರೆ. ಅದಾದಮೇಲೆ ವಿದ್ಯಾನು ಮಾವಯ್ಯ ನಾನು ಬಂದು ರೆಡಿ ಇದ್ದೀನಿ ಅಂತ ನಿಂತಿರ್ತಾಳೆ. ಈಗ ನೋಡ್ಬೇಕು ನಾಳಿನ ಎಪಿಸೋಡಲ್ಲಿ ವಿದ್ಯನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾರಾ ಇಲ್ವಾ, ಪ್ರಚಾರ ಹೆಂಗಾಗುತ್ತೆ ಅನ್ನೋದನ್ನ ನಾಳಿನ ಎಪಿಸೋಡಲ್ಲಿ ತೋರಿಸ್ತಾರೆ. ಇದೇ ಇವತ್ತಿನ ಅಪ್ಡೇಟ್.